ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. 1 ವೀಕ್ ಆಯಿತು ವೀಡಿಯೋಸ್ ಹಾಕೋಕ್ಕೆ ಆಗಲಿಲ್ಲ, ಕಂಟಿನ್ಯೂಸ್ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಇದನ್ನು ಕಂಟಿನ್ಯೂಷನ್ ಆಗಿ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಬಂದಿದ್ರಲ್ಲ, ಸೊ ಅಮ್ಮ ಬಂದರೆ ಯಾವಾಗಲೂ ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಾದರೂ ಮಾಡಿದ್ರೆ ಅಮ್ಮನೇ ಮಾಡಿಕೊಡೋದು. ರೆಗ್ಯುಲರಾಗಿ ನಾನು ಮಾಡುವಂಥ ಅಡುಗೆ ಪದಾರ್ಥಗಳೆಲ್ಲ ಅಮ್ಮನಿಗೆ ಬರೋದಿಲ್ಲ. ಸೊ ಹಾಗಾಗಿ ರೆಗ್ಯುಲರ್ ಅಡುಗೆ ಎಲ್ಲ ನಾನೇ ಮಾಡ್ತೀನಿ. ಬಟ್ ಏನಾದರೂ ಸ್ಪೆಷಲಾಗಿ ಮಕ್ಕಳಿಗೆ ನನಗೇನಾದರೂ ಬೇಕಾ ಅಂತಂದರೆ ಸೊ ಅಮ್ಮ ಮಾಡಿಕೊಡ್ತಾ ಇರ್ತಾರೆ. ಹಾಗಾಗಿ ಮಗಳಿಗೆ ಪೂರಿ ಇಷ್ಟ, ಹಾಗೆ ಹಸ್ಬೆಂಡ್ಗೂ ಪೂರಿ ಇಷ್ಟ ಅಂತ ಹೇಳಿ ಪೂರಿ ಮಾಡಿಸ್ದೆ. ಹಾಗೆ ಅವತ್ತು ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ಸೊ ಪುತ್ತೂರಲ್ಲಿ ಕೃಷಿ ಮೇಳ ನಡೀತಾ ಇತ್ತು. 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಅದು ವಿವೇಕಾನಂದ ಕಾಲೇಜಲ್ಲಿ ಗ್ರೌಂಡ್ನಲ್ಲಿ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಆವಾಗ ಹೋಗಿರುವಾಗ. ಈ ಸತಿ ನೋಡೋಣ ಅಂತ ಹೋದ್ವಿ, ಬಟ್ ಏನು ಅಷ್ಟೊಂದು ಅಟ್ರಾಕ್ಟಿವ್ ಆಗೇನೋ ನನಗೆ ಅನ್ನಿಸ್ಲಿಲ್ಲ. ಬಟ್ ಸ್ಟಾಲ್ಸ್ ಎಲ್ಲ ಇತ್ತು, ಅಷ್ಟೊಂದೇನು ನನಗೆ ಅಲ್ಲಿ ಹಾಕಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗೆ ಇಲ್ಲಿ ವಿನೋದ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಸೊ ರೆಡಿಯಾಗಿ ಕೂತ್ಕೊಂಡಿದ್ವಲ್ಲ, ಒಂದಿಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಫೋಟೋಸ್ ತಗೊಳ್ತಾ ಇದ್ವಿ ಅಮ್ಮ ನಾನು. ರೆಡಿ ಮಾಡಿ ನಿಂತ್ಕೊಂಡ್ರೆ ಸೊ ಮಕ್ಕಳು ಕೇಳೋದಿಲ್ಲ, ನಾವು ಕೂಡ ಸುಮ್ಮನೆ ಕೂರೋಕ್ಕಾಗೋದಿಲ್ಲ. ಸೊ ಮಕ್ಕಳು ಆಟ ಆಡ್ತಾಯಿದ್ರು. ಹಾಗೆ ನಾನು ಅಮ್ಮ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಒಂದೆರಡು ಸೆಲ್ಫಿ ತಗೊಳ್ತಾ ಇದ್ವಿ. ಅವ್ನು ಬರೋಷ್ಟೊತ್ತಿಗೆ ಕತ್ಲೆನೇ ಆಗೋಗ್ಬಿಡ್ತು. ಒಂದು 3/4 ಗಂಟೆ ಬೇಕಾಗುತ್ತೆ ಪುತ್ತೂರಿಗೆ ಹೋಗಬೇಕು ಅಂತಂದರೆ, ಅರ್ಧ 3/4 ಗಂಟೆ. ಸೊ ರೀಚ್ ಆಗೋಷ್ಟೊತ್ತಿಗೆ ಕತ್ಲೆ ಆಗೋಗಿತ್ತು. ನಾವು ಫಸ್ಟ್ ಏನೋ ಹೋಗಿದ್ರಿಂದ ಫ್ರೆಶ್ ಆಗೆಲ್ಲ ಇತ್ತು, ಬಟ್ ತೊಗೊಳ್ಳಿಲ್ಲ ನಾನು ಇದನ್ನೆಲ್ಲ, ಹೂ ಗಿಡಗಳನ್ನೆಲ್ಲ. ಹಣ್ಣಿನ ಗಿಡಗಳು ಇತ್ತು, ಹೂವಿನ ಗಿಡಗಳೇ ಇತ್ತು. ನಾನು ಮೊನ್ನೆ ಅಷ್ಟ ತಂದಿದ್ನಲ್ಲ, ಸೊ ಹಾಗಾಗಿ ಬೇಡ ಅಂತ ಹೇಳಿ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಇಲ್ಲೊಂದು ತುಂಬ ಅಟ್ರಾಕ್ಟ್ ಅಂತ ಅನ್ನಿಸ್ತಾ ಇತ್ತು. ಅಂದರೆ ರೇಯರ್, ಈ ಥರ ನಾವು ಗಾಣ ನೋಡಲಿಲ್ಲ. ಕೋಣನ ಗಾಣ ಮಾಡಿದ್ರು, ಕಬ್ಬಿನ ಗಾಣನ. ಸೊ ಅಲ್ಲೇನು ಕಬ್ಬಿನ ಗಾಳನ ಕುಡಿಯೋಕೆ ಹೋಗಲಿಲ್ಲ, ಯಾಕಂತಂದರೆ ತುಂಬ ಧೂಳಿತ್ತು. ಸೊ ಹಾಗಾಗಿ ಜನ ತುಂಬ ಇದ್ರಲ್ಲ, ಹಾಗಾಗಿ ಕುಡಿಯೋಕೆ ಹೋಗಲಿಲ್ಲ. ಹಾಗೆ ಇಲ್ಲಿ ಮಲ್ನಾಡ್ ಗಿಡ್ಡ ಅಂತ ಹೇಳಿ ಸೊ ಇದನ್ನೊಂದು ಕಟ್ಟಿದ್ರು. ಇಲ್ಲಿ ಒಂದಲ್ಲ 2 ಇತ್ತು, ಬಟ್ ವೈಟಿಂದ ಮಾತ್ರ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಜಾಸ್ತಿ ಅದ್ರ ಹತ್ರನೇ ಇದ್ರು ಎಲ್ಲರೂ. ಮಕ್ಕಳು ಕೂಡ ಸ್ವಲ್ಪ ಮುಟ್ಟು ಬಂದರು, ಜಾಸ್ತಿ ಏನಿಲ್ಲಕ್ಕೆ ಹೋಗಲಿಲ್ಲ, ಅವ್ರು ಹೆದರ್ತಾ ಇದ್ರು. ಹಾಗೆ ಲಾಸ್ಟಲ್ಲಿ ಬರುವಾಗ ಈ ಥರ ಮಾಡೆಲ್ ಮಾಡಿಟ್ಟಿದ್ರು. ಗ್ರಾಮೀಣ ಪ್ರದೇಶದ್ದು, ಕಾಡಿಂದಾಗಿರ್ಬೋದು ಅಥವಾ ದೇವಸ್ಥಾನಗಳದ್ದು, ಅದೆಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿ ಮಾಡೆಲ್ ಮಾಡಿಟ್ಟಿದ್ರು. ಹಾಗೆ ನಾವು ಬರುವಾಗ ಅಲ್ಲೇನು ತಿನ್ಕೊಳ್ಳಿಲ್ಲ, ಬಂದು ಹೋಟ್ಲಿಗೆ ಬಂದು ಸೊ ಫಸ್ಟ್ ಸೂಪನ್ನು ಆರ್ಡರ್ ಮಾಡಿ ಸೂಪ್ ಕುಡಿದು ನೆಕ್ಸ್ಟ್ ಏನೇನು ಬೇಕೋ ಎಲ್ಲರೂ ತಿನ್ಕೊಂಡು ರಿಟರ್ನ್ ಆದ್ವಿ. ಹಾಗೆ ಮರುದಿನ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣವೇ ನಾನು ಯಾವಾಗಲೂ ಈ ಕೆಲಸ ಮಾಡ್ತಾ ಇರ್ತೀನಿ ಅಮ್ಮ ಇದ್ದಿದ್ದರಿಂದ. ಸೊ ಅಮ್ಮ ಅವ್ರ ಬ್ಯಾಗೆಲ್ಲ ತೊಗೊಂಡು ಕರ್ಕೊಂಡು ಬರ್ತಾಯಿದ್ರು. ಹಾಗೆ ನಾನು ಬ್ರೆಡ್ ಪಿಜ್ಜಾ ಮಾಡಿದ್ದೆ ಅಂತ ಹೇಳಿದ್ದೆ ಅಮ್ಮನಿಗೆ. ಸೊ ಹಾಗಾಗಿ ಇನ್ನೂ ನನ್ನ ಹತ್ರ ಐಟಮ್ಸ್ ಇತ್ತು ಅಂತ ಹೇಳಿ ಸೊ ಅಮ್ಮನಿಗೂ ಮಾಡಿಕೊಟ್ಟೆ. ಅಮ್ಮನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಊರಿಗೆ ಬಂದಿರೋ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹೆಂಗಾಯ್ತು ಮಗಳು? ಸೂಪರ್ ಆಗಿಲ್ಲ. ನಾವು ಊರಿಗೆ ಹೋದ್ಮೇಲೆ ಮಾಡಿಕೊಡ್ತೇನೆ. ಹೆಂಗಾಗೈತಿ? ನಮ್ಮ ಊರಿಗೆ ಸೇಮ್ ಅದೇ ಥರ ಆಗಿಲ್ಲ. ಅದು ಹಸಿ ಇರ್ತೈತಿ, ಅದ ಟೇಸ್ಟ್ ಅದೇ ಥರ ಇಲ್ಲ. ಅದಕ್ಕೇನು ಚೆನ್ನಾಗೈತಿ. ನಾನು ಇದರಲ್ಲಿ 2-3 ವೀಡಿಯೋಸ್ ಅಂದರೆ 2-3 ಡೇಸ್ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀನಿ. ಇದು ಹಾಗೆ ಮರುದಿನದ ವಿಡಿಯೋ ಆಗಿರುತ್ತೆ. ಅಂದರೆ ಅವತ್ತು ಮಾಸಿಕ ಇತ್ತು ವಿನೋದನ ಅಪ್ಪಂದು, ಅಂದರೆ ನನ್ನ ಹಸ್ಬೆಂಡ್ ಚಿಕ್ಕಪ್ಪಂದು. ಸೊ ಅವ್ರ ಮನೇಲಿ ಯಾರೂ ಇಲ್ಲ, ಅವನೊಬ್ಬನೇ ಇರೋದು. ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದರೆ ಅವ್ರ ಮನೇಲಿ ಅಡುಗೆ ಮಾಡಲ್ಲ, ಅವ್ರ ಮನೇಲಿ ಏನಾದರೂ ಫಂಕ್ಷನ್ ಆದರೆ ನಮ್ಮ ಮನೇಲಿ ಅಡುಗೆ ಮಾಡೋದಿಲ್ಲ. ಸೊ ಟಿಫನ್ನು ಊಟ ಎಲ್ಲೆಲ್ಲ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಟಿಫನ್ ಮಾಡಿಸಿ ಅವ್ರನ್ನ ಬಸ್ಸಿಗೆ ಬಿಟ್ಟು ಬಂದೆ. ಈ ಸೈಡಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಹೆಚ್ಚಾಗಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಅವಲಕ್ಕಿ, ಉಪ್ಪಿಟ್ಟು, ಇಲ್ಲ ಅಂತಂದರೆ ಇಡ್ಲಿ, ಕಡಲೆ ಉಸುಳಿ, ಹೆಸರು ಕಾಳು ಈ ಥರ ಮಾಡ್ತಾ ಇರ್ತಾರೆ. ಹೆಚ್ಚಾಗಿ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ನಾನು ಅವ್ರನ್ನ ಬಿಟ್ಟು ಬಂದಾದಮೇಲೆ ಸೊ ಸ್ನಾನ ಮಾಡಿ ರೆಡಿಯಾಗಿ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ನಾನು ಗಿಡಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಗಿಡಗಳನ್ನ ನೋಡ್ತಾ ಇದ್ದೆ.
ಇದು ಮಲ್ಲಿಗೆ ಗಿಡದ ಬಳ್ಳಿ ಬಂದಿರೋದು. ಹೆಚ್ಚಾಗಿ ಹೇಳ್ತಾರೆ ಗಿಡದಲ್ಲಿ ಬಳ್ಳಿ ಬಂದರೆ ಕಟ್ ಮಾಡಿಬಿಡ್ಬೇಕು, ಸೊ ಅದರಲ್ಲಿ ಹೂ ಬರೋದಿಲ್ಲ ಅಂತ ಹೇಳಿ. ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂತ ಹೇಳಿ ನಾನು ಕೂಡ ಕಟ್ ಮಾಡೋಕ್ಕೆ ಹೋಗಲಿಲ್ಲ, ಇದನ್ನು ಹಾಗೆ ಬಿಟ್ಟಿದ್ದೀನಿ. ನಾವು ಯಾವುದೇ ರಿಪೋರ್ಟಿಂಗ್ ಮಾಡೋದಿದ್ರು ಕಟಿಂಗ್ ಮಾಡೋದಿದ್ರು ಒಂದು ಈ ಜನವರಿ ಫೆಬ್ರವರಿಯಲ್ಲಿ ಒಳ್ಳೆ ಒಂದು ಇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಮೊನ್ನೆ ಅಷ್ಟೇ ಇದನ್ನು ಶಾಮಂತಿಗೆ ಹೂವಿಂದು ಗಿಡ ಕಟ್ ಮಾಡಿದೆ ಅಂತ ಹೇಳಿದೆ. ನನಗೆ ಬಿಸಾಡೋಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ಅದರಲ್ಲಿರುವಂಥ ಕಟ್ ಮಾಡಿದಂಥ ಪೀಸಸನ್ನೆಲ್ಲ ಒಂದು ಕೆಳಗಡೆ ಗೋಣಿಲಿ ನೆಟ್ಟಿದ್ದೆ. ನನ್ನ ಹತ್ರ ಜಾಸ್ತಿ ಪಾಟ್ಸ್ ಇರಲಿಲ್ಲ, ಇನ್ನು ನೆಕ್ಸ್ಟ್ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಸೊ ತರಕ್ಕೆ ಹೋಗಿಲ್ಲ ನಾನಿನ್ನು. ಇದರಲ್ಲಿ ನಾನೇನು ಇವಾಗ ಕಟ್ ಮಾಡಿ ಹಾಕಿದ್ದೇನಲ್ಲ, ಸೊ ಅದರಲ್ಲಿ ಏನಾಗ್ತಿದೆ ಅಂದರೆ ಆ ಬ್ರಾಂಚಸಲ್ಲಿ ಆಲ್ರೆಡಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ಬಡ್ಸ್ ಅಂದರೆ ಇರಲಿಲ್ಲ, ಅದು ಆಲ್ರೆಡಿ ಪ್ರಿಪೇರ್ ಆಗಿತ್ತು ಅನಿಸುತ್ತೆ. ಸೊ ಹಾಗಾಗಿ ಇವಾಗ ನಾನು ನೆಟ್ಟರು ಸಣ್ಣ ಸಣ್ಣ ಶಾವಂತಿಗೆ ಗಿಡದಲ್ಲೇನು ಇವಾಗ ಹೂಗಳು ಬಿಡ್ತಾ ಇದೆ. ನಾನು ಸೈಡಲ್ಲಿ ಹಾಕ್ತಾ ಇದ್ದೀನಿ ವೀಡಿಯೋನ. ಇದು ಒಂದು ಸ್ವಲ್ಪ ದಿನ ಆಯಿತು ನಾನು ವೀಡಿಯೋ ಮಾಡಿ, ಸೊ ಹಾಗಾಗಿ ಇವಾಗ ಬಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ 2 ಜರ್ಬೇರನ್ನು ನೆಟ್ಟಿದ್ದೀನಿ. ಅದರಲ್ಲಿ ಒಂದು ವೈಟು, ಇನ್ನೊಂದು ಆರೆಂಜ್ ಕಲರು. ಸೊ ವೈಟಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ಒಂದಾಗಲಿಕ್ಕೆ. ಮತ್ತು ಇದು ಪಿಂಕ್ ಕಲರ್ ಮತ್ತು ಲೈಟ್ ಪಿಂಕ್, ಡಾರ್ಕ್ ಪಿಂಕ್ ಹೂಗಳೆಲ್ಲ ಸೊ ಮೊನ್ನೆ ಆಗಿ ಎಲ್ಲ ಖಾಲಿ ಆಯಿತು. ಸೊ ಅದನ್ನು ಕೂಡ ಸೈಡಲ್ಲಿ ಫೋಟೋ ಹಾಕಿದ್ದೀನಿ. ಇದನ್ನೆಲ್ಲ ನರ್ಸರಿಯಿಂದ ತಂದಿರುವಂಥ ಗಿಡಗಳು. ಸೊ ಇದೊಂದು ಪರ್ಪಲ್ ಸೇವಂತಿಗೆ. ಇದರಲ್ಲಿ ಕೆಳಗಡೆ ಈ ಬರ್ಡ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಹೂ ಬಿಟ್ಟಿರೋದು ಇವಾಗ ಆಲ್ರೆಡಿ. ಸೊ ಅದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಹೂ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇಯರ್ಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಗಿಡಗಳೆಲ್ಲ ರೋಸ್ ಗಿಡಗಳು. ಸೊ ಬಟನ್ ಗುಲಾಬಿ ಇತ್ತಲ್ಲ, ಸೊ ಅದು ಇವಾಗ ಒಂದು ಬಿಡ್ತಿಲ್ಲ ಅಂತ ಹೇಳಿ ಬೇಜಾರಾಗಿತ್ತು. ಬಟ್ ನೋಡಿದರೆ ಬಟನ್ ಗುಲಾಬಿ ಬಂಚಾಗಿ ಬರುತ್ತಲ್ಲ, ಸೊ ಅದೆಲ್ಲ ಇವಾಗ ರೆಡಿ ಆಗ್ತಾ ಇದೆ. ತುಂಬ ಬಂಚಾಗಿ ಮಗುಗಳು ಬಿಟ್ಟಿದೆ. ಈಗ ಹೂ ಯಾವಾಗ ಬಿಡುತ್ತೆ ಅಂತ ವೆಯ್ಟ್ ಮಾಡಬೇಕಷ್ಟೆ. 1 ಮಂತ್ ಆಗ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಹಾಗೆ ಇನ್ನೊಂದು ಡೇರಿಯಾ, ಇದು ನಾನು ಹೇಳಿದೆ ಮೊನ್ನೆ ತುಂಬ ಬಿಟ್ಟಿದೆ ಅಂತ ಹೇಳಿ. ಅದರಲ್ಲಿ ಇವಾಗ ಹೂ ಅರಳಿರೋದು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ. ನಾನು ಅಂದ್ಕೊಂಡಿದ್ದೆ ಬರುತ್ತೋ ಇಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಶಾಕ್ ಆಗಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಡೇರಿಯಾ. ಅದರಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ, ಒಂದು ಕಲರ್ ಹೂ ಮಾತ್ರ ಏನಾಗಿದೆ ಅಂದರೆ ಡಿಫ್ರೆಂಟಾಗಿ ಬಂದಿದೆ. ವೈಟು ಮತ್ತು ಮೆರೂನ್ ಕಲರ್ ಮಿಕ್ಸ್. ಸೊ ಅದನ್ನು ನೋಡಿ ನನಗೆ ಖುಷಿ ಆಯಿತು. ಸೊ ಇವಾಗ ಅದೆರಡು ತುಂಬ ದಿನ ಆದರೆ ಹಾಗೆ ಇಡೋಕ್ಕಾಗೋದಿಲ್ಲ, ಕಟ್ ಮಾಡಿ ತೆಗಿಬೇಕಷ್ಟೇ. ಸೊ ಅದನ್ನು ಕೂಡ ಕಟ್ ಮಾಡಬೇಕೀಗ. ಇದು ನೆಕ್ಸ್ಟ್ ಇನ್ನೊಂದೇನು ಗುಲಾಬಿ ತೋರಿಸ್ತಾ ಇದ್ದೀನಲ್ಲ, ಆರೆಂಜ್ ಕಲರ್ ಗುಲಾಬಿ. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಮ್ಮನೂ ರೆಡಿ ಆಗಿದ್ರು. ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ರೆಡಿ ಆದೆ. ಹಾಗೆ ಇದನ್ನು ಮೊನ್ನೆ ತೋರಿಸಿದ್ನಲ್ಲ, ಇದು ಕೂಡ ಅಷ್ಟೇ ಗುಲಾಬಿ. ಇದರಲ್ಲಿರುವಂಥ ಬರ್ಡ್ಸ್ ತುಂಬಾ ಬಿಟ್ಟಿದೆ, ತುಂಬ ಎಣ್ಸೋಕ್ಕಾಗ್ತಿಲ್ಲ ಅಷ್ಟೊಂದಿದೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಕೂಡ ಇವಾಗ ಹೂವೆಲ್ಲ ಅರಳಿ ಕಟಿಂಗ್ ಮಾಡಿದೆ. ಒಂದೇನೋ ಉಳ್ಕೊಂಡಿದೆ ಅಷ್ಟೇ. ಸೊ ಕಟಿಂಗ್ ಮಾಡಿದಷ್ಟು ನಮಗೆ ಹೂಗಳು ಚೆನ್ನಾಗಿ ಬರುತ್ತೆ, ಬ್ರಾಂಚಸ್ಸು ಚೆನ್ನಾಗಿ ಬರುತ್ತೆ. ಮಾಸಿಕ ಅಂತಂದರೆ ತಿಥಿ ಥರನೇ. ಸೊ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮನೆಗೆ ಬಂದು ರೆಸ್ಟ್ ಮಾಡಿ ಸಂಜೆ ಹಾಗೆ ಹತ್ತಿರದಲ್ಲೇ ದೇವಸ್ಥಾನಕ್ಕೆ ಹೋಗೋದಿತ್ತು. ಅಂದರೆ ಊರ ಜಾತ್ರೆ, ಅಲ್ಲಿಗೆ ಹೋಗಿದ್ವಿ. ಜಾತ್ರೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.